ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 63ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿ ವೈರಲ್ ಆಗ್ತಾ ಹೋಯಿತು. ಭಾಳಷ್ಟು ಜನ ಅದನ್ನು ಈ ಹೊತ್ತಿಗೂ ಕೂಡ ಬಹಳಷ್ಟು ಸಂದೇಹದಿಂದಲೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಕೂಡ. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ HIV ಟೆಸ್ಟ್ ಕಡ್ಡಾಯ ಅಂತೆ. ಯಾಕೆಂತಂದರೆ ಆಲ್ರೆಡಿ 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ HIV ಪತ್ತೆ ಆಗಿರೋದ್ರಿಂದ ಕಾಲೇಜಿಗೆ ಹೋಗಬೇಕಾದ್ರೆ ಇನ್ನು ಮುಂದೆ HIV ವರದಿ ಬೇಕು ಅಂತೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳು ವೈರಲ್ ಆಗ್ತಾ ಹೋದವು. ನಿಮಗೆ ಗೊತ್ತು, ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಪೋಸ್ಟ್ಗಳು, ವಿಡಿಯೋಗಳು ಮತ್ತು ಸಂದೇಶಗಳು ಈಗಾಗಲೇ ಲಕ್ಷಾಂತರ ಜನರನ್ನು ತಲುಪಿವೆ. ಹಲವರು ಈ ಸುದ್ದಿಯನ್ನು ನಿಜ ಅಂತ ನಂಬಿದ್ರು. ಕೆಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಕ್ಕೀಡಾಗಿದ್ದು ಕೂಡ ನಿಜ. ಕಾಲೇಜುಗಳಲ್ಲಿ ವಿಚಾರಣೆಗಳು ಕೂಡ ನಡೆದವು. ಹಾಗಾದರೆ ಇಂತಹ ಸುದ್ದಿಯೊಂದು ಯಾಕೆ ವೈರಲ್ ಆಯಿತು ಮತ್ತು ಇದರ ಹಿಂದಿನ ನಿಜಾಂಶಗಳೇನು, ಸತ್ಯಾಸತ್ಯತೆ ಏನು ಅನ್ನೋದನ್ನು ಬನ್ನಿ ತಿಳಿದುಕೊಳ್ಳೋಣ ಚೋರಿಕಿಯಾರೆ ಇಂದಿನ ಸಂಚಿಕೆಯಲ್ಲಿ. ನಿಮಗೆ ಗೊತ್ತಿರಲಿ, ಆ ವೈರಲ್ ಸುದ್ದಿಗಳು ಏನಾಯಿತು, 7,000 ವಿದ್ಯಾರ್ಥಿಗಳಲ್ಲಿ HIV ಪತ್ತೆ ಆಗಿದೆ ಅಥವಾ ವಿದ್ಯಾರ್ಥಿಗಳಿಗೆ HIV ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ ಎನ್ನುವ ಎಲ್ಲ ವರದಿಗಳು ಕೂಡ ಅಪ್ಪಟ ಸುಳ್ಳು. ಈಗಾಗಲೇ ರಾಜ್ಯದ HIV ನಿಯಂತ್ರಣ ಕಾರ್ಯಕ್ರಮವನ್ನು ನೋಡಿಕೊಳ್ತಾ ಇರತಕ್ಕಂತಹ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಈ ಕುರಿತು ಸ್ಪಷ್ಟನೆಯನ್ನು ಕೂಡ ನೀಡಿಯಾಗಿದೆ. ಯಾವುದೇ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಮಾಡಿಲ್ಲ. ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಸ್ವಯಂ ಪ್ರೇರಿತ ಪರೀಕ್ಷಾ ಶಿಬಿರಗಳನ್ನು ನಡೆಸಲಿಕ್ಕೆ ಮಾತ್ರ ಉತ್ತೇಜನ ನೀಡಲಾಗ್ತಾ ಇದೆ. ವಿದ್ಯಾರ್ಥಿಯ ಒಪ್ಪಿಗೆ ಇಲ್ಲದೆ HIV ಪರೀಕ್ಷೆ ನಡೆಸಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆಯೇ 7,000 ವಿದ್ಯಾರ್ಥಿಗಳಲ್ಲಿ HIV ಪತ್ತೆಯಾಗಿದೆ ಎನ್ನುವ ಮಾಹಿತಿಯನ್ನು ಸರ್ಕಾರ ಖಂಡಿತ ಪ್ರಕಟಿಸಿಲ್ಲ. ಕೇವಲ ಕಾಲೇಜುಗಳಲ್ಲಿ HIV ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾತ್ರ ನಡೆಸಲಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಗೊತ್ತಿರಲೇಬೇಕಾದಂಥ ಸಂಗತಿ ಅಂತಂದರೆ, ಭಾರತದಲ್ಲಿ ಜಾರಿಯಲ್ಲಿರುವಂಥ HIV ಆ್ಯಂಡ್ ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017 ಪ್ರಕಾರ ಯಾವುದೇ ವ್ಯಕ್ತಿಯ ತಿಳುವಳಿಕೆಯ ಒಪ್ಪಿಗೆ ಇಲ್ಲದೆ HIV ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೇವಲ ವಿದ್ಯಾರ್ಥಿ ಎಂಬ ಕಾರಣಕ್ಕೆ ಅಥವಾ ಬೇರೆ ಯಾರನ್ನೇ ಆಗಲಿ ಬಲವಂತವಾಗಿ ಈ ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಈ ಸುದ್ದಿಯ ಹಿನ್ನೆಲೆ ಹೇಗಿದೆ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವಿಕೆ ಸೊಸೈಟಿ ಏನಿದೆ, ಇದು ಹಮ್ಮಿಕೊಂಡಿರುವಂತಹ ಇತ್ತೀಚಿನ ಆರೋಗ್ಯ ಜಾಗೃತಿ ಅಭಿಯಾನ ಮತ್ತು ಅದರ ಹಿನ್ನೆಲೆಯಲ್ಲಿ ಈ ವಿಚಾರಗಳು ಮುನ್ನೆಲೆಗೆ ಬಂದವು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ವರದಿಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ 18ರಿಂದ 35 ವರ್ಷದೊಳಗಿನ ಯುವಕರಲ್ಲಿ HIV ಸೋಂಕು ಹೆಚ್ಚುತ್ತಾ ಇರೋದು ಕಂಡುಬಂದಿದೆ. ಸುಮಾರು ರಾಜ್ಯದಲ್ಲಿ ಅಂದಾಜು 56,000ಕ್ಕೂ ಹೆಚ್ಚು HIV ಪೀಡಿತರು ತಮ್ಮ ಸೋಂಕಿನ ಬಗ್ಗೆ ಅರಿಯದೇ ಇದ್ದಾರೆ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಗುರುತಿಸಿ ಆರಂಭದಲ್ಲೇ ಚಿಕಿತ್ಸೆ ನೀಡುವಂಥದ್ದು ಈ ಜಾಗೃತಿಯ ಮೂಲ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಮತ್ತು ಇದಕ್ಕಾಗಿ ಮಾಸ ಸುರಕ್ಷಾ ಅಭಿಯಾನ ಅನ್ನುವಂಥದ್ದನ್ನು ಕೈಗೊಳ್ತಾ ಇದ್ದಾರೆ. ಕಾಲೇಜುಗಳಲ್ಲಿ 8 ತಿಂಗಳ ರೆಡ್ ರಿಬ್ಬನ್ ಜಾಗೃತಿ ಅಭಿಯಾನವನ್ನು ಕೂಡ ಆರಂಭಿಸಲಾಗ್ತಾ ಇದೆ. ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಇಂಜಿನಿಯರಿಂಗ್ ಮತ್ತು ಪದವಿ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಿಕ್ಕೆ ಮಾತ್ರ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ. ಅಲ್ಲಿ ಶಿಬಿರ ಆಯೋಜಿಸುವುದು ಕಡ್ಡಾಯವೇ ಹೊರತು ಪರೀಕ್ಷೆ ಮಾಡಿಸ್ಕೊಳ್ಳೋದು ವಿದ್ಯಾರ್ಥಿಗಳಿಗೆ ಖಂಡಿತ ಕಡ್ಡಾಯ ಅಲ್ಲ. ಹಾಗಿದ್ದು ಕೂಡ ಯಾರಾದರೂ ಪರೀಕ್ಷೆ ಮಾಡಿಸ್ಕೊಳ್ಳಿಕ್ಕೆ ಸಿದ್ಧರಿದ್ದರೆ ಖಂಡಿತ ಪರೀಕ್ಷೆ ಮಾಡಿಸ್ಕೊಳ್ಬೋದು ಕೂಡ. ಹಾಗೆಯೇ ವಿದ್ಯಾರ್ಥಿಗಳಿಗೆ HIV ಹರಡುವಿಕೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ತಜ್ಞರಿಂದ ಉಚಿತ ಸಮಾಲೋಚನೆ ಕೂಡ ನೀಡ್ತಾ ಇದ್ದಾರೆ. ನೋ ಯುವರ್ HIV ಸ್ಟೇಟಸ್ ಅನ್ನುವಂತಹ ಒಂದು ಮೊಬೈಲ್ ಆ್ಯಪ್ ಮತ್ತು QR ಕೋಡ್ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಜಾರಿಗೆ ತಂದಿದೆ. ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ನೀಡಲಾಗುವಂತಹ QR ಕೋಡ್ ಸ್ಕ್ಯಾನ್ ಮಾಡಿ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ತಮಗೆ ಸೋಂಕಿನ ಅಪಾಯ ಇದೆಯಾ ಇಲ್ವಾ, ಅಂದರೆ ರಿಸ್ಕ್ ಅಸೆಸ್ಮೆಂಟ್ ಫ್ಯಾಕ್ಟರ್ ಅಂತ ಕರಿತೀವಿ, ಅದನ್ನು ತಾವೇ ರಹಸ್ಯವಾಗಿ ಪರಿಶೀಲಿಸಿಕೊಳ್ಬೋದು ಕೂಡ. ಈಗಾಗಲೇ ಹೇಳಿದ ಹಾಗೆ ಲಿಖಿತ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ HIV ಪರೀಕ್ಷೆ ಮಾಡಿಸುವ ಹಾಗಿಲ್ಲ ಮತ್ತು ಪರೀಕ್ಷೆಯ ಫಲಿತಾಂಶವನ್ನು ಅತ್ಯಂತ ರಹಸ್ಯವಾಗಿಡಲಾಗ್ತದೆ. ನ್ಯಾಯಾಲಯದ ಆದೇಶ ಇಲ್ಲದೆ ಯಾವುದೇ ವಿದ್ಯಾರ್ಥಿಯ ರಿಪೋರ್ಟನ್ನು ಕಾಲೇಜಿಗಾಗಲಿ ಅಥವಾ ಇತರರಿಗಾಗಲಿ ಬಹಿರಂಗಪಡಿಸುವ ಹಾಗಿಲ್ಲ. ಸೋಂಕಿನ ಆಧಾರದ ಮೇಲೆ ಯಾವುದೇ ವಿದ್ಯಾರ್ಥಿಗೆ ಕಾಲೇಜು ಪ್ರವೇಶ ನಿರಾಕರಿಸುವುದಾಗಲಿ ಅಥವಾ ಉದ್ಯೋಗಾವಕಾಶವನ್ನು ತಡೆಯುವುದಾಗಲಿ ಖಂಡಿತ ಶಿಕ್ಷಾರ್ಹ ಅಪರಾಧ ಆಗಿದೆ ಅನ್ನುವಂಥ ವಿಷಯಗಳು ನಿಮಗೆ ಗೊತ್ತಿರಲೇಬೇಕು. ಕೊನೆಯಲ್ಲಿ ಒಂದು ಮಾತು, HIV ಅಂತಂದರೆ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಈ ವೈರಸ್ ಏನು ಮಾಡ್ತದೆ ಅಂತ ಕೇಳಿದರೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆದರೆ HIV ಅನ್ನುವಂಥದ್ದು ಸಾಮಾನ್ಯ ಸ್ಪರ್ಶದಿಂದ, ಜೊತೆಯಲ್ಲಿ ಊಟ ಮಾಡೋದ್ರಿಂದ, ಕೈ ಕುಲುಕೋದ್ರಿಂದ, ಅಪ್ಪಿಕೊಳ್ಳೋದ್ರಿಂದ ಅಥವಾ ಒಂದೇ ತರಗತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಖಂಡಿತ ಹರಡೋದಿಲ್ಲ. ಈ ಬಗ್ಗೆ ಸಮಾಜದಲ್ಲಿ ಇನ್ನೂ ಹಲವಾರು ರೀತಿಯ ತಪ್ಪು ಕಲ್ಪನೆಗಳಿವೆ. ಆದ್ದರಿಂದ
ಸರಿಯಾದ ಜಾಗೃತಿ ಅವಶ್ಯ ಅಂತ ಅಂದ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುವುದು ಕೂಡ ಅವಶ್ಯಕ ಆಗ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುವಂಥ ಎಲ್ಲ ಸಂದೇಶಗಳು ಸತ್ಯ ಆಗಿರೋದಿಲ್ಲ ಅನ್ನೋದು ಗೊತ್ತಿರಲಿ. ಆದ್ದರಿಂದ ವಿಶೇಷವಾಗಿ ಅಧಿಕೃತ ಸರ್ಕಾರಿ ಪ್ರಕಟಣೆಗಳನ್ನು ಪರಿಶೀಲಿಸಿ, ವಿಶ್ವಾಸಾರ್ಹಗಳ ಮಾಧ್ಯಮಗಳ ವರದಿಗಳನ್ನು ನೋಡಿ, ವದಂತಿಗಳನ್ನು ಪರಿಶೀಲಿಸದೆ ಹಂಚಿಕೊಳ್ಬೇಡಿ. ನೈಜ ಸಂಗತಿಗಳಿಗಾಗಿ ಚೋರಿಕಿಯಾರೆಯನ್ನು ಕೂಡ ನೀವು ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.